13ನೇ ಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ನಿರಂತರ ಶೋಧ ಕಾರ್ಯ ನಡೀತಾ ಇದೆ. ಕಳೆದ 1 ಗಂಟೆಯಿಂದ ಶೋಧ ಕಾರ್ಯ ನಡೀತಾ ಇದೆ. 2 ಹಿಟಾಚಿಗಳನ್ನ ಬಳಸಿ ನಡೀತಾ ಇರೋ ಶೋಧ ಕಾರ್ಯ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಈ ಉತ್ಖನನ ಕಾರ್ಯ ನಡೀತಾ ಇದೆ. ಬಹಳ ಕುತೂಹಲ ಕೆರಳಿಸಿದಂತಹ ಜಾಗ ಪಾಯಿಂಟ್ ನಂಬರ್ 13. ಅಲ್ಲೂ ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಪಕ್ಕದಲ್ಲೇ ಮತ್ತೊಂದು ಪಾಯಿಂಟ್ ಅನ್ನ ತೋರಿಸಿದ್ದಾನೆ ದೂರುದಾರ. ಸ್ವಲ್ಪ ದೂರದಲ್ಲಿ ಇನ್ನೊಂದು ಪಾಯಿಂಟ್, ಅಲ್ಲೂ ಕೂಡ ಉತ್ಖನನ ಮಾಡಲಾಗ್ತಾ ಇದೆ. 2 ಹಿಟಾಚಿಗಳ ಮೂಲಕ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸಿದೆ. 13ನೇ ಪಾಯಿಂಟ್ ನೋಡಿ ಎಷ್ಟು ಆಳಕ್ಕೆ ಅಗದಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಸಾಕಷ್ಟು ಶವಗಳನ್ನ, ಅತ್ಯಂತ ಹೆಚ್ಚು ಶವಗಳನ್ನ ಈ ಪಾಯಿಂಟ್ ಅಲ್ಲಿ ಹುಗಿದಿದ್ದೀನಿ ಅಂತ ಆ ಮುಸುಕುಧಾರಿ ಹೇಳಿದ್ದಾನೆ ಅನ್ನೋ ಮಾಹಿತಿ ಇತ್ತು. ಇದೀಗ ಅಲ್ಲೂ ಏನು ಸಿಕ್ಕಿಲ್ಲ. ಆಸ್ ಆಫ್ ನಾವು ಏನು ಸಿಕ್ಕಿಲ್ಲ. ಕ್ಯಾಮೆರಾಗಳ ಎದುರಿನಲ್ಲೇ ಆ ಒಂದು ಅಗೆತ ಉತ್ಖನನ ಸಾಗ್ತಾ ಇದೆ. ಆದ್ರೆ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಹಾಗೇನೆ ಮತ್ತೊಂದು ಪಾಯಿಂಟ್ ಪಕ್ಕದಲ್ಲಿ ಒಂದ್ ಸ್ವಲ್ಪ ದೂರದಲ್ಲಿ ಮತ್ತೊಂದು ಪಾಯಿಂಟ್ ಅನ್ನು ಕೂಡ ಆತ ತೋರಿಸಿದ್ದಾನೆ. ಅಲ್ಲೂ ಕೂಡ ಬಹಳ ಹುಷಾರಾಗಿ ಅಗೆತವನ್ನ ಮಾಡಲಾಗ್ತಾ ಇದೆ. ಹೆಂಗಂದ್ರಂಗೆ ಬೇಕಾಬಿಟ್ಟಿ ಅಗಿತಾ ಇಲ್ಲ, ಬಹಳ ಹುಷಾರಾಗಿ ಅಗಿತಾ ಇದ್ದಾರೆ. ಆಸ್ ಆಫ್ ನಾವು ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಇವತ್ತು ಬೆಳಗ್ಗೆ ಅಷ್ಟೇ, ಮಧ್ಯಾಹ್ನ ಅಷ್ಟೇ ನಾವು ನೋಡ್ತಾ ಇದ್ವಿ. ಅಲ್ಲಿ ಜಿಪಿಆರ್ ಅನ್ನ ಬಳಸಿ ಒಂದಷ್ಟು ಶೋಧ ಕಾರ್ಯವನ್ನ ಮಾಡಿದ್ರು. ಜಿಪಿಆರ್ ಮುಖಾಂತರ ಕೂಡ ಏನು ಮಹತ್ವದ ಪತ್ತೆ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಜಿಪಿಆರ್ಗೆ ಸಿಕ್ಕದೇ ಹೋದ್ರೆ ಅಂತ ಮೋಸ್ಟ್ಲಿ ಮತ್ತೆ ಅಗಿತಾ ಇದಾರ, ಗೊತ್ತಿಲ್ಲ. ಆಲ್ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರೋ ದೃಶ್ಯಗಳು ವೀಕ್ಷಕರೇ, ಲೈವ್ ವಿಜುವಲ್ಸ್ ಧರ್ಮಸ್ಥಳದಿಂದ 13ನೇ ಪಾಯಿಂಟ್ ನಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅಲ್ಲಿನ ಆ ಸ್ಥಳದ ಅಪ್ಡೇಟ್ಸ್ನೆಲ್ಲ ನಿಮಗೆ ಕೊಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು, ಬೆಳಗ್ಗೆ ನೋಡಿದ್ರೆ ಜಿಪಿಆರ್ ತರಿಸಿದ್ರು, ಜಿಪಿಆರ್ ಅಲ್ಲಿ ಸರ್ವಿಲಿಯನ್ಸ್ ಮಾಡಿದ್ರು, ಮತ್ತೆ ಒಂದ್ಸರಿ ಚೆಕ್ ಮಾಡಿದ್ರು ಏನಿದೆ ಏನಿಲ್ಲ ಅಂತ. ಏನ್ ಬಂತಂತೆ ಜಿಪಿಆರ್, ಏನ್ ಹೇಳ್ತಂತೆ? ಆಮೇಲೆ ಅಲ್ಲಿ ಮತ್ತೆ ಈಗ ಅಗಿತಾ ಇರೋದು ಯಾಕೆ? ಜಿಪಿಆರ್ ಅಲ್ಲಿ ಏನು ಇಲ್ಲ ಅಂತ ತೋರಿಸಿದೆ ಅಂದ್ರೆ ಇನ್ನೂ ಅನುಮಾನ ಇದೆಯಾ? ಈ ಅಗೆತ ಎಷ್ಟು ಹೊತ್ತಿನವರೆಗೆ ಮುಂದುವರಿಯುತ್ತೆ? ಆತ ತೋರಿಸಿರ್ತಕ್ಕಂತ ಇನ್ನೊಂದು ಪಾಯಿಂಟ್, ಇವತ್ತು ತೋರಿಸಿರುವಂತಹ ಹೊಸ ಪಾಯಿಂಟ್, ಈ 13ನೇ ಪಾಯಿಂಟ್ ಹತ್ರ ತೋರಿಸಿರೋದು, ಅದು ಎಲ್ಲಿದೆ? ಡೀಟೇಲ್ಸ್ ಕೊಡ್ತಾ ಹೋಗಿ ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ, ನೋಡಿ ಈಗ ಇದೇ ಒಂದು ಅನುಮಾನಗಳು ಕಾಡ್ತಾ ಇರೋದು. ಜಿಪಿಆರ್ ತಂತ್ರಗಾರಿಕೆ ಮೂಲಕ ಇಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಾಗಿ ಅವರ ತಂಡ ವಾಪಸ್ ಹೋದ ಬಳಿಕ ಈಗ ಮ್ಯಾನ್ಯುಯಲಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೂ ಕೂಡ ಇದೇ ಒಂದು ರೀತಿಯಾದಂತಹ ಪ್ರಶ್ನೆಗಳು ಎದ್ದಿತ್ತು. ಆದ್ರೆ ಪ್ರಮುಖವಾಗಿ ಇಲ್ಲಿ ಕೋರ್ಟ್ ಸೂಚನೆಯಂತೆ ಸರ್ಕಾರ ರಚನೆ ಮಾಡಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಉತ್ಖನನವನ್ನ ಮಾಡಿ ಸತ್ಯ ಶೋಧನೆಯನ್ನ ಹೊರ ತರಬೇಕು ಅನ್ನೋದು ಅವರಿಗೆ ಕೊಟ್ಟಿರುವಂತಹ ಸೂಚನೆ. ಹಾಗಾಗಿ ಆ ಒಂದು ಸೂಚನೆ ಹಿನ್ನೆಲೆ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ತಂತ್ರಗಾರಿಕೆ ಮೂಲಕ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ ಮಾಡಲೇಬೇಕಾದಂತಹ ಪ್ರಕ್ರಿಯೆ, ಅದು ಪ್ರೋಟೋಕಾಲ್ ಕೂಡ. ಆ ಒಂದು ಪ್ರೋಟೋಕಾಲ್ ಅನ್ನ ಈಗ ಇಲ್ಲಿ ಫಾಲೋ ಮಾಡ್ತಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಮುಸುಕುಧಾರಿ ವ್ಯಕ್ತಿ ತೋರಿಸಿದಂತಹ ಜಾಗದಲ್ಲಿ 2 ಹಿಟಾಚಿಗಳ ಮೂಲಕ 2 ಜಾಗದಲ್ಲಿ ಈಗ ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ದೊಡ್ಡದಾದಂತಹ ಜೆಸಿಬಿ ಒಂದು ಕಡೆ ಹಿಟಾಚಿ ಮೂಲಕ ಮಣ್ಣನ್ನ ತೆಗಿತಾ ಇದ್ರೆ ಸಂಪೂರ್ಣವಾಗಿ ವಿಡಿಯೋವನ್ನ ಮಾಡಿಕೊಡಲಾಗ್ತಾ ಇದೆ. ಅಲ್ಲಿ ಏನಾದ್ರೂ ಸಿಗ್ತಾ ಇದೆಯಾ ಅನ್ನೋದು. ಶ್ರೀಲಕ್ಷ್ಮಿ, ಈಗ ಮಳೆ ಕೂಡ ಆರಂಭ ಆಗ್ತಾ ಇದೆ. ಈ ಒಂದು ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿ ಆಗುತ್ತಾ ಅಥವಾ ಮಳೆ ಬಂದ್ರೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರ ಅನ್ನೋದು ತೀವ್ರ ಕುತೂಹಲ ಅಂತೂ ಕೆರಳಿಸ್ತಾ ಇದೆ. ಆದ್ರೆ ಶ್ರೀಲಕ್ಷ್ಮಿ, ನೋಡಿ ಇಲ್ಲಿ ಒಂದು ಕಡೆ ಮೆಸ್ಕಾಂ ಸಿಬ್ಬಂದಿಯನ್ನು ಕೂಡ ಇರಿಸಿಕೊಳ್ಳಲಾಗಿದೆ. ಈ ಒಂದು 2 ವಿದ್ಯುತ್ ಕಂಬಗಳೇನಿದೆ, ಆ 2 ವಿದ್ಯುತ್ ಕಂಬಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವಿದ್ಯುತ್ ಪ್ರಸರಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ವಿದ್ಯುತ್ ಕಡಿತಗೊಳಿಸಿ, ಜೊತೆಗೆ ವಿದ್ಯುತ್ ಕಂಬಗಳಿಗೆ ಯಾವುದೇ ರೀತಿಯಂತ ಏನಾದರೂ ಹಾನಿ ಆದ್ರೆ ಅಥವಾ ಯಾವುದೇ ರೀತಿಯಂತ ಅನಾಹುತ ಸಂಭವಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಮೆಸ್ಕಾಂ ತಂಡವನ್ನ ಕೂಡ ಸುಮಾರು 5 ಜನ ಮೆಸ್ಕಾಂ ಸಿಬ್ಬಂದಿಗಳನ್ನ ಇಲ್ಲೇ ಇರಿಸಿರುವಂತಹ ಕೆಲಸವನ್ನ ಕೂಡ ನಾವು ಗಮನಿಸಬಹುದು. ಪೊಲೀಸರಿದ್ದಾರೆ ರಸ್ತೆಯಲ್ಲಿ, ಪೊಲೀಸರ ಪಕ್ಕದಲ್ಲಿ ಟ್ರಾಫಿಕ್ ಪೊಲೀಸರಿದ್ದಾರೆ, ಅವರ ಪಕ್ಕದಲ್ಲಿ ಮೆಸ್ಕಾಂ ಸಿಬ್ಬಂದಿಗಳು
ಅಧಿಕಾರಿಗಳಿದ್ದಾರೆ. ಮೆಸ್ಕಾಂ ಸಿಬ್ಬಂದಿಯ ಬಳಿಕ SIT ತನಿಖಾ ತಂಡ ಇರುವುದನ್ನ ಗಮನಿಸಬಹುದು. ಆ ಬಳಿಕ ಅಲ್ಲಿ ಸ್ಟೆಲ್ಲಾ ವರ್ಗೀಸ್ AC ಇದ್ದಾರೆ, ಅವರ ಪಕ್ಕದಲ್ಲೇ ನಿಂತಿದ್ದಾನೆ ಮುಸುಕುಧಾರಿ ವ್ಯಕ್ತಿ ಕೂಡ. ಆತ ಕೂಡ ಅಲ್ಲಿಂದ ಎಲ್ಲವನ್ನು ಕೂಡ ನಿಂತು ಆತ ನೋಡ್ತಿದ್ದಾನೆ. ಆತ ಹೇಳುವಂತ ಜಾಗದಲ್ಲಿ ಉತ್ಖನನವನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಕೇವಲ 2 ಪಾಯಿಂಟ್ ಅಲ್ಲ, ಅಥವಾ ಈ ಎಲ್ಲಾ ಜಾಗದಲ್ಲೂ ಕೂಡ ಅಗಿತಾ ಹೋಗ್ತಾರ, ಎಷ್ಟೊತ್ತವರೆಗೂ ಕೂಡ ಮಣ್ಣನ್ನ ತೆಗೆಯುವಂತ ಕೆಲಸ ಆಗುತ್ತೆ. ಈ ಒಂದು ಜಾಗದಲ್ಲಿ ಕಳೆಬರಹ ಸಿಗುತ್ತಾ ಇಲ್ವಾ, ಈ ರೀತಿಯಾದಂತಹ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗಿಸ್ತಾ ಇದೆ. ಆತನೇ ತಿಳಿಸಿರುವಂತೆ ಶ್ರೀಲಕ್ಷ್ಮಿ 15 ಅಡಿ ಆಳದಲ್ಲಿ ಹೂತಿಟ್ಟಿರೋದಾಗಿ ಆತ ಕೊಟ್ಟಿರುವಂತಹ ಮಾಹಿತಿ. ಹಾಗಾಗಿ 15 ಅಡಿ ಆಳದವರೆಗೂ ಮಣ್ಣನ್ನ ತೆಗೆದು ಆ ಬಳಿಕ ಮತ್ತೂ ಒಂದಷ್ಟು 5 ಅಡಿ ಆಳದವರೆಗೂ ಕೂಡ ತೆಗೆದು ಅಲ್ಲಿ ನೋಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಮುಸುಕುಧಾರಿ ವ್ಯಕ್ತಿ ಹತ್ರ SIT ತನಿಖಾ ತಂಡ ಜೊತೆಗೆ ಸೋಕೋ ಟೀಮ್ ಮಾತುಕತೆಯನ್ನು ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ಇಲ್ಲಿ ಗಮನಿಸ್ತಾ ಇದೀವಿ. ಇಲ್ಲಿ ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಲಕ್ಷ್ಮಿ. ತಂತ್ರಗಾರಿಕೆ ಮೂಲಕ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ ಮೇಲೆ ಮ್ಯಾನ್ಯಲಿ ಏನಾದ್ರೂ ಪತ್ತೆ ಆಗಬಹುದಾ ಅನ್ನೋದು ಒಂದು ಕಡೆ SIT ತನಿಖಾ ತಂಡಕ್ಕೆ ಒಂದು ವಿಚಾರವನ್ನ ಇಟ್ಟುಕೊಂಡು ಈಗ ಈ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತದೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಲಕ್ಷ್ಮಿ ನಾವಿಲ್ಲಿ ಗಮನಿಸಿದಂತೆ NHRC ಅಧಿಕಾರಿಗಳು ಕೂಡ ಬಂದಿದ್ರು. NHRC ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ರು. ಏನಾಗ್ತಾ ಇದೆ ಇಲ್ಲಿ ಅಂತೇಳಿ ಅವರು ಕೂಡ ಖುದ್ದು ವೀಕ್ಷಿಸಿ ಅಲ್ಲಿಂದ ಅವರು ಕೂಡ ತೆರಳಿದ್ದಾರೆ. ಮುಸುಕುಧಾರಿ ವ್ಯಕ್ತಿ ಹತ್ರ ಅವರು ಮಾತಾಡ್ತಾ ಇದ್ದನ್ನ ನಾವೇ ಇಲ್ಲಿ ಖುದ್ದು ಗಮನಿಸಿದ್ವಿ. AC ಸ್ಟೆಲ್ಲಾ ಅವರಿಂದ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು. ಜೊತೆಗೆ SIT ತನಿಖಾ ತಂಡದಿಂದ ಇಲ್ಲಿಯವರೆಗೂ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿದ್ರು. ಈಗ SIT SP ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಈಗ ತೆರಳುತ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ಸ್ಥಳದತ್ತ ತೆರಳುತ್ತಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಒಂದಷ್ಟು ಏನಾಗ್ತಾ ಇದೆ, ಯಾವ ಹಂತದಲ್ಲಿದೆ ಈ ಒಂದು ಕಾರ್ಯಾಚರಣೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ. ಈಗ ಆತನೇ ತೋರಿಸಿರುವಂತಹ ಜಾಗದಲ್ಲಿ 2 ಹಿಟಾಚಿಗಳ ಮೂಲಕ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಆ ಒಂದು ಕಾರ್ಯಾಚರಣೆ ಎಲ್ಲಿಯವರೆಗೂ ಸಾಗುತ್ತೆ, ಎಷ್ಟೊತ್ತವರೆಗೂ ಸಾಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, 13 ಪಾಯಿಂಟ್ ಒಂದು ರೀತಿಯಲ್ಲಿ ರೋಚಕ ತಿರುವುಗಳಿಗೆ ಸಾಕ್ಷಿ ಆಗ್ತಾ ಇದೆ. ರೋಚಕ ಘಟ್ಟಕ್ಕೆ ಇದು ತಲುಪುತ್ತಾ ಅಥವಾ ಗೇಮ್ ಚೇಂಜರ್ ಆಗುತ್ತಾ ಈ ಒಂದು ಪಾಯಿಂಟ್ ಅಂತೇಳಿ ಕುತೂಹಲ ಅಂತೂ ಕೇಳಿಸ್ತಾ ಇದೆ. ಯಾಕೆಂತಂದ್ರೆ ತಂತ್ರಗಾರಿಕೆ ಬಂತು, ತಂತ್ರಗಾರಿಕೆಯಲ್ಲಿ ಪತ್ತೆ ಹಚ್ಚುವ ಕೆಲಸ ಆಯ್ತು. ನೋಡಿ, ಈಗ ಮಳೆ ಶುರುವಾಯಿತು ಶ್ರೀಲಕ್ಷ್ಮಿ. ಮಳೆಯಿಂದ ಒಂದಷ್ಟು ಅಡ್ಡಿ ಆಗ್ತಾ ಇದೆ. ಎಲ್ಲರೂ ಕೂಡ ಛತ್ರಗಳನ್ನು ಹಿಡಿದುಕೊಂಡು ಅಲ್ಲಿ ನಿಲ್ಲುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳ್ಳುತ್ತಾ ಅಥವಾ ಮಳೆಯಲ್ಲಿಯೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, 2 JCBಗಳ 2 ಹಿಟಾಚಿಗಳ ಮೂಲಕ ಅಲ್ಲಿ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಏನಾದ್ರೂ ಕಳೆ ಬರಹಗಳು ಸಿಗುತ್ತಾ? ಒಂದು ವೇಳೆ ಸಿಕ್ಕಿದೆ ಆದ್ರೆ ಮಹತ್ವದ ತಿರುವು ಈ ಒಂದು ಪ್ರಕರಣದಲ್ಲಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ 13ನೇ ಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ನಿರಂತರ ಶೋಧ ಕಾರ್ಯ ನಡೀತಾ ಇದೆ. ಕಳೆದ 1 ಗಂಟೆಯಿಂದ ಶೋಧ ಕಾರ್ಯ ನಡೀತಾ ಇದೆ. 2 ಹಿಟಾಚಿಗಳನ್ನ ಬಳಸಿ ನಡೀತಾ ಇರೋ ಶೋಧ ಕಾರ್ಯ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಈ ಉತ್ಖನನ ಕಾರ್ಯ ನಡೀತಾ ಇದೆ. ಬಹಳ ಕುತೂಹಲ ಕೆರಳಿಸಿದಂತಹ ಜಾಗ ಪಾಯಿಂಟ್ ನಂಬರ್ 13. ಅಲ್ಲೂ ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಪಕ್ಕದಲ್ಲೇ ಮತ್ತೊಂದು ಪಾಯಿಂಟ್ ಅನ್ನ ತೋರಿಸಿದ್ದಾನೆ ದೂರುದಾರ. ಸ್ವಲ್ಪ ದೂರದಲ್ಲಿ ಇನ್ನೊಂದು ಪಾಯಿಂಟ್, ಅಲ್ಲೂ ಕೂಡ ಉತ್ಖನನ ಮಾಡಲಾಗ್ತಾ ಇದೆ. 2 ಹಿಟಾಚಿಗಳ ಮೂಲಕ SIT ಶೋಧ ಕಾರ್ಯವನ್ನು ನಡೆಸಿದೆ. 13ನೇ ಪಾಯಿಂಟ್ ನೋಡಿ, ಎಷ್ಟು ಆಳಕ್ಕೆ ಅಗದಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಸಾಕಷ್ಟು ಶವಗಳನ್ನ, ಅತ್ಯಂತ ಹೆಚ್ಚು ಶವಗಳನ್ನ ಈ ಪಾಯಿಂಟ್ ಅಲ್ಲಿ ಹುಗಿದಿದ್ದೀನಿ ಅಂತ ಆ ಮುಸುಕುಧಾರಿ ಹೇಳಿದ್ದಾನೆ ಅನ್ನೋ ಮಾಹಿತಿ ಇತ್ತು. ಇದೀಗ ಅಲ್ಲೂ ಏನು ಸಿಕ್ಕಿಲ್ಲ. ಆಸ್ ಆಫ್ ನಾವು ಏನು ಸಿಕ್ಕಿಲ್ಲ. ಕ್ಯಾಮೆರಾಗಳ ಎದುರಿನಲ್ಲೇ ಆ ಒಂದು ಅಗೆತ ಉತ್ಖನನ ಸಾಗ್ತಾ ಇದೆ. ಆದ್ರೆ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಹಾಗೇನೆ ಮತ್ತೊಂದು ಪಾಯಿಂಟ್ ಪಕ್ಕದಲ್ಲಿ ಒಂದ್ ಸ್ವಲ್ಪ ದೂರದಲ್ಲಿ ಮತ್ತೊಂದು ಪಾಯಿಂಟ್ ಅನ್ನು ಕೂಡ ಆತ ತೋರಿಸಿದ್ದಾನೆ. ಅಲ್ಲೂ ಕೂಡ ಬಹಳ ಹುಷಾರಾಗಿ ಅಗೆತವನ್ನ ಮಾಡಲಾಗ್ತಾ ಇದೆ. ಹೆಂಗಂದ್ರಂಗೆ ಬೇಕಾಬಿಟ್ಟಿ ಅಗಿತಾ ಇಲ್ಲ, ಬಹಳ ಹುಷಾರಾಗಿ ಅಗಿತಾ ಇದ್ದಾರೆ. ಆಸ್ ಆಫ್ ನೌ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಇವತ್ತು ಬೆಳಗ್ಗೆ ಅಷ್ಟೇ, ಮಧ್ಯಾಹ್ನ ಅಷ್ಟೇ ನಾವು ನೋಡ್ತಾ ಇದ್ವಿ, ಅಲ್ಲಿ GPR ಅನ್ನ ಬಳಸಿ ಒಂದಷ್ಟು ಶೋಧ ಕಾರ್ಯವನ್ನ ಮಾಡಿದ್ರು. GPR ಮುಖಾಂತರ ಕೂಡ ಏನು ಮಹತ್ವದ ಪತ್ತೆ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ GPRಗೆ ಸಿಕ್ಕದೇ ಹೋದ್ರೆ ಅಂತ ಮೋಸ್ಟ್ಲಿ ಮತ್ತೆ ಅಗಿತಾ ಇದಾರ, ಗೊತ್ತಿಲ್ಲ. ಆಲ್ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರೋ ದೃಶ್ಯಗಳು ವೀಕ್ಷಕರೇ, ಲೈವ್ ವಿಜುವಲ್ಸ್ ಧರ್ಮಸ್ಥಳದಿಂದ 13ನೇ ಪಾಯಿಂಟ್ ನಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು
ಅಲ್ಲಿನ ಆ ಸ್ಥಳದ ಅಪ್ಡೇಟ್ಸ್ನೆಲ್ಲ ನಿಮಗೆ ಕೊಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು ಬೆಳಗ್ಗೆ ನೋಡಿದ್ರೆ GPR ತರಿಸಿದ್ರು, GPR ಅಲ್ಲಿ ಸರ್ವಿಲಿಯನ್ಸ್ ಮಾಡಿದ್ರು, ಮತ್ತೆ ಒಂದ್ಸರಿ ಚೆಕ್ ಮಾಡಿದ್ರು ಏನಿದೆ ಏನಿಲ್ಲ ಅಂತ. ಏನ್ ಬಂತಂತೆ GPR ಏನ್ ಹೇಳ್ತಂತೆ, ಆಮೇಲೆ ಅಲ್ಲಿ ಮತ್ತೆ ಈಗ ಅಗಿತಾ ಇರೋದು ಯಾಕೆ? GPR ಅಲ್ಲಿ ಏನು ಇಲ್ಲ ಅಂತ ತೋರಿಸಿದೆ ಅಂದ್ರೆ ಇನ್ನೂ ಅನುಮಾನ ಇದೆಯಾ? ಈ ಅಗೆತ ಎಷ್ಟು ಹೊತ್ತಿನವರೆಗೆ ಮುಂದುವರಿಯುತ್ತೆ? ಆತ ತೋರಿಸಿರ್ತಕ್ಕಂತ ಇನ್ನೊಂದು ಪಾಯಿಂಟ್ ಇವತ್ತು ತೋರಿಸಿರುವಂತ ಹೊಸ ಪಾಯಿಂಟ್, 13ನೇ ಪಾಯಿಂಟ್ ಹತ್ರ ತೋರಿಸಿರೋದು ಅದು ಎಲ್ಲಿದೆ? ಡೀಟೇಲ್ಸ್ ಕೊಡ್ತಾ ಹೋಗಿ ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ ನೋಡಿ, ಈಗ ಇದೇ ಒಂದು ಅನುಮಾನಗಳು ಕಾಡ್ತಾ ಇರೋದು. GPR ತಂತ್ರಗಾರಿಕೆ ಮೂಲಕ ಇಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಾಗಿ ಅವರ ತಂಡ ವಾಪಸ್ ಹೋದ ಬಳಿಕ ಈಗ ಮ್ಯಾನ್ಯುಯಲಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೂ ಕೂಡ ಇದೇ ಒಂದು ರೀತಿಯಾದಂತಹ ಪ್ರಶ್ನೆಗಳು ಎದ್ದಿತ್ತು. ಆದ್ರೆ ಪ್ರಮುಖವಾಗಿ ಇಲ್ಲಿ ಕೋರ್ಟ್ ಸೂಚನೆಯಂತೆ ಸರ್ಕಾರ ರಚನೆ ಮಾಡಿರುವಂತಹ SIT ತನಿಖಾ ತಂಡಕ್ಕೆ ಉತ್ಖನನವನ್ನ ಮಾಡಿ ಸತ್ಯ ಶೋಧನೆಯನ್ನ ಹೊರ ತರಬೇಕು ಅನ್ನೋದು ಅವರಿಗೆ ಕೊಟ್ಟಿರುವಂತಹ ಸೂಚನೆ. ಹಾಗಾಗಿ ಆ ಒಂದು ಸೂಚನೆ ಹಿನ್ನೆಲೆ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ತಂತ್ರಗಾರಿಕೆ ಮೂಲಕ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ ಮಾಡಲೇಬೇಕಾದಂತಹ ಪ್ರಕ್ರಿಯೆ, ಅದು ಪ್ರೋಟೋಕಾಲ್ ಕೂಡ. ಆ ಒಂದು ಪ್ರೋಟೋಕಾಲ್ ಅನ್ನ ಈಗ ಇಲ್ಲಿ ಫಾಲೋ ಮಾಡ್ತಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಮುಸುಕುದಾರಿ ವ್ಯಕ್ತಿ ತೋರಿಸಿದಂತಹ ಜಾಗದಲ್ಲಿ ಎರಡೆರಡು ಹಿಟಾಚಿಗಳ ಮೂಲಕ ಎರಡೆರಡು ಜಾಗದಲ್ಲಿ ಈಗ ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ದೊಡ್ಡದಾದಂತಹ JCB ಒಂದು ಕಡೆ ಹಿಟಾಚಿ ಮೂಲಕ ಮಣ್ಣನ್ನ ತೆಗಿತಾ ಇದ್ರೆ ಸಂಪೂರ್ಣವಾಗಿ ವಿಡಿಯೋವನ್ನ ಮಾಡಿಕೊಡಲಾಗ್ತಾ ಇದೆ. ಅಲ್ಲಿ ಏನಾದ್ರೂ ಸಿಗ್ತಾ ಇದೆಯಾ ಅನ್ನೋದು. ಶ್ರೀಲಕ್ಷ್ಮಿ, ಈಗ ಮಳೆ ಕೂಡ ಆರಂಭ ಆಗ್ತಾ ಇದೆ. ಈ ಒಂದು ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿ ಆಗುತ್ತಾ ಅಥವಾ ಮಳೆ ಬಂದ್ರೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರ ಅನ್ನೋದು ತೀವ್ರ ಕುತೂಹಲ ಅಂತೂ ಕೆರಳಿಸ್ತಾ ಇದೆ. ಆದ್ರೆ ಶ್ರೀಲಕ್ಷ್ಮಿ ನೋಡಿ, ಇಲ್ಲಿ ಒಂದು ಕಡೆ ಮೆಸ್ಕಾಂ ಸಿಬ್ಬಂದಿಯನ್ನು ಕೂಡ ಇರಿಸಿಕೊಳ್ಳಲಾಗಿದೆ. ಈ ಒಂದು 2 ವಿದ್ಯುತ್ ಕಂಬಗಳೇನಿದೆ ಆ 2 ವಿದ್ಯುತ್ ಕಂಬಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವಿದ್ಯುತ್ ಪ್ರಸರಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ವಿದ್ಯುತ್ ಕಡಿತಗೊಳಿಸಿ, ಜೊತೆಗೆ ವಿದ್ಯುತ್ ಕಂಬಗಳಿಗೆ ಯಾವುದೇ ರೀತಿಯಂತ ಏನಾದರೂ ಹಾನಿ ಆದ್ರೆ ಅಥವಾ ಯಾವುದೇ ರೀತಿಯಂತ ಅನಾಹುತ ಸಂಭವಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಮೆಸ್ಕಾಂ ತಂಡವನ್ನ ಕೂಡ ಸುಮಾರು 5 ಜನ ಮೆಸ್ಕಾಂ ಸಿಬ್ಬಂದಿಗಳನ್ನ ಇಲ್ಲೇ ಇರಿಸಿರುವಂತಹ ಕೆಲಸವನ್ನ ಕೂಡ ನಾವು ಗಮನಿಸಬಹುದು. ಪೊಲೀಸರಿದ್ದಾರೆ ರಸ್ತೆಯಲ್ಲಿ, ಪೊಲೀಸರ ಪಕ್ಕದಲ್ಲಿ ಟ್ರಾಫಿಕ್ ಪೊಲೀಸರಿದ್ದಾರೆ, ಅವರ ಪಕ್ಕದಲ್ಲಿ ಮೆಸ್ಕಾಂ ಸಿಬ್ಬಂದಿಗಳಿದ್ದಾರೆ. ಮೆಸ್ಕಾಂ ಸಿಬ್ಬಂದಿಯ ಬಳಿಕ SIT ತನಿಖಾ ತಂಡ ಇರುವುದನ್ನ ಗಮನಿಸಬಹುದು. ಆ ಬಳಿಕ ಅಲ್ಲಿ ಸ್ಟೆಲ್ಲಾ ವರ್ಗೀಸ್ AC ಇದ್ದಾರೆ, ಅವರ ಪಕ್ಕದಲ್ಲೇ ನಿಂತಿದ್ದಾನೆ ಮುಸುಕುದಾರಿ ವ್ಯಕ್ತಿ ಕೂಡ. ಆತ ಕೂಡ ಅಲ್ಲಿಂದ ಎಲ್ಲವನ್ನು ಕೂಡ ನಿಂತು ಆತ ನೋಡ್ತಿದ್ದಾನೆ. ಆತ ಹೇಳುವಂತಹ ಜಾಗದಲ್ಲಿ ಉತ್ಖನನವನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಕೇವಲ ಈ 2 ಪಾಯಿಂಟ್ ಅಲ್ಲ, ಅಥವಾ ಈ ಎಲ್ಲಾ ಜಾಗದಲ್ಲೂ ಕೂಡ ಅಗಿತಾ ಹೋಗ್ತಾರ, ಎಷ್ಟೊತ್ತವರೆಗೂ ಕೂಡ ಮಣ್ಣನ್ನ ತೆಗೆಯುವಂತಹ ಕೆಲಸ ಆಗುತ್ತೆ. ಈ ಒಂದು ಜಾಗದಲ್ಲಿ ಕಳೆಬರಹ ಸಿಗುತ್ತಾ ಇಲ್ವಾ, ಈ ರೀತಿಯಾದಂತಹ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗಿಸ್ತಾ ಇದೆ. ಆತನೇ ತಿಳಿಸಿರುವಂತೆ ಶ್ರೀಲಕ್ಷ್ಮಿ, 15 ಅಡಿ ಆಳದಲ್ಲಿ ಹೂತಿಟ್ಟಿರೋದಾಗಿ ಆತ ಕೊಟ್ಟಿರುವಂತಹ ಮಾಹಿತಿ. ಹಾಗಾಗಿ 15 ಅಡಿ ಆಳದವರೆಗೂ ಮಣ್ಣನ್ನ ತೆಗೆದು ಆ ಬಳಿಕ ಮತ್ತೂ ಒಂದಷ್ಟು 5 ಅಡಿ ಆಳದವರೆಗೂ ಕೂಡ ತೆಗೆದು ಅಲ್ಲಿ ನೋಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಮುಸುಕುದಾರಿ ವ್ಯಕ್ತಿ ಹತ್ರ SIT ತನಿಖಾ ತಂಡ ಜೊತೆಗೆ ಸೋಕೋ ಟೀಮ್ ಮಾತುಕತೆಯನ್ನು ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ಇಲ್ಲಿ ಗಮನಿಸ್ತಾ ಇದೀವಿ. ಇಲ್ಲಿ ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಲಕ್ಷ್ಮಿ. ತಂತ್ರಗಾರಿಕೆ ಮೂಲಕ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ ಮೇಲೆ ಮ್ಯಾನ್ಯುಯಲಿ ಏನಾದ್ರೂ ಪತ್ತೆ ಆಗಬಹುದಾ ಅನ್ನೋದು ಒಂದು ಕಡೆ SIT ತನಿಖಾ ತಂಡಕ್ಕೆ ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಈಗ ಈ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತದೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಶ್ರೀಲಕ್ಷ್ಮಿ, ನಾವಿಲ್ಲಿ ಗಮನಿಸಿದಂತೆ NHRC ಅಧಿಕಾರಿಗಳು ಕೂಡ ಬಂದಿದ್ರು. NHRC ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ರು. ಏನಾಗ್ತಾ ಇದೆ ಇಲ್ಲಿ ಅಂತೇಳಿ ಅವರು ಕೂಡ ಖುದ್ದು ವೀಕ್ಷಿಸಿ ಅಲ್ಲಿಂದ ಅವರು ಕೂಡ ತೆರಳಿದ್ದಾರೆ. ಮುಸುಕುದಾರಿ ವ್ಯಕ್ತಿ ಹತ್ರ ಅವರು ಮಾತಾಡ್ತಾ ಇದ್ದನ್ನ ನಾವೇ ಇಲ್ಲಿ ಖುದ್ದು ಗಮನಿಸಿದ್ವಿ. AC ಸ್ಟೆಲ್ಲಾ ಅವರಿಂದ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು. ಜೊತೆಗೆ SIT ತನಿಖಾ ತಂಡದಿಂದ ಇಲ್ಲಿಯವರೆಗೂ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿದ್ರು. ಈಗ SIT SP ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಈಗ ತೆರಳುತ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ಸ್ಥಳದತ್ತ ತೆರಳುತ್ತಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಒಂದಷ್ಟು ಏನಾಗ್ತಾ ಇದೆ, ಯಾವ ಹಂತದಲ್ಲಿದೆ ಈ ಒಂದು
ಕಾರ್ಯಾಚರಣೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ. ಈಗ ಆತನೇ ತೋರಿಸಿರುವಂತಹ ಜಾಗದಲ್ಲಿ 2 ಹಿಟಾಚಿಗಳ ಮೂಲಕ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಆ ಒಂದು ಕಾರ್ಯಾಚರಣೆ ಎಲ್ಲಿಯವರೆಗೂ ಸಾಗುತ್ತೆ, ಎಷ್ಟೊತ್ತವರೆಗೂ ಸಾಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, 13 ಪಾಯಿಂಟ್ ಒಂದು ರೀತಿಯಲ್ಲಿ ರೋಚಕ ತಿರುವುಗಳಿಗೆ ಸಾಕ್ಷಿ ಆಗ್ತಾ ಇದೆ. ರೋಚಕ ಘಟ್ಟಕ್ಕೆ ಇದು ತಲುಪುತ್ತಾ ಅಥವಾ ಗೇಮ್ ಚೇಂಜರ್ ಆಗುತ್ತಾ ಈ ಒಂದು ಪಾಯಿಂಟ್ ಅಂತೇಳಿ ಕುತೂಹಲ ಅಂತೂ ಕೇಳಿಸ್ತಾ ಇದೆ. ಯಾಕೆಂತಂದ್ರೆ ತಂತ್ರಗಾರಿಕೆ ಬಂತು, ತಂತ್ರಗಾರಿಕೆಯಲ್ಲಿ ಪತ್ತೆ ಹಚ್ಚುವ ಕೆಲಸ ಆಯ್ತು. ನೋಡಿ, ಈಗ ಮಳೆ ಶುರುವಾಯಿತು. ಶ್ರೀಲಕ್ಷ್ಮಿ, ಮಳೆಯಿಂದ ಒಂದಷ್ಟು ಅಡ್ಡಿ ಆಗ್ತಾ ಇದೆ. ಎಲ್ಲರೂ ಕೂಡ ಛತ್ರಗಳನ್ನು ಹಿಡಿದುಕೊಂಡು ಅಲ್ಲಿ ನಿಲ್ಲುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳ್ಳುತ್ತಾ ಅಥವಾ ಮಳೆಯಲ್ಲಿಯೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, 2 ಜೆಸಿಬಿಗಳ 2 ಹಿಟಾಚಿಗಳ ಮೂಲಕ ಅಲ್ಲಿ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಏನಾದ್ರೂ ಕಳೆ ಬರಹಗಳು ಸಿಗುತ್ತಾ? ಒಂದು ವೇಳೆ ಸಿಕ್ಕಿದೆ ಆದ್ರೆ ಮಹತ್ವದ ತಿರುವು ಈ ಒಂದು ಪ್ರಕರಣದಲ್ಲಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ